ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಯಾವುದಂತೇಳಿ ನೀವು ಟೈಟಲ್ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ತೈತ್ರಿ. ಹೌದ್ರಿ, ನಾ ಈಗ ಸದ್ಯದನಿ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗ ಇವತ್ತಿನ ಜರ್ನಿ ಬಂದ ನೈಟ್ ಕಿಂಗ್ ಅಂತ ಹೆಸರುವಾಸಿಯಾದಂತಹ ಬೆಳಗಾವಿ ಬೆಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ 20654 ಇದರಲ್ಲಿ ನಾ ಇವತ್ತು ಜರ್ನಿ ಮಾಡತ್ತೀನಿ. ಬರೀ ಈ ಟ್ರೈನ್ ಜರ್ನಿ ಹೆಂಗಿರ್ತೈತಿ ಏನಂತ ನೋಡೋಣ ಅಂತ. ಈಗ ಬಿಡ್ತೈತ್ರಿ. ಬೆಳಗಾವಿ ಮೊದಲು 9 ಗಂಟೆಗೆ ಬಿಡ್ತಿತ್ತು, ಆದ್ರೆ ಈಗ ಬಿಡತೈತ್ರಿ 9:15. ನಾಳೆ ಬೆಳಗ್ಗೆ ಬೆಂಗಳೂರನ್ನ 7:30 ಹೋಗಿ ತಲುಪ್ತೈತಿ. ಈಗ ಸದ್ಯ ಪ್ಲಾಟ್ಫಾರ್ಮ್ ನಂಬರ್ 3 ಒಳಗ ನಿಂತೈತ್ರಿ ಟ್ರೈನ್. ಟೈಮ್ ನೋಡ್ರಿ 9:13 ಆಯ್ತು. ಇನ್ನು 2 ನಿಮಿಷಕ್ಕೆ ಟ್ರೈನ್ ಡಿಪಾರ್ಚರ್ ಆಕೈತಿ ಇಲ್ಲಿಂದ್ರ. ಈ ಟ್ರೈನ್ ಸೂಪರ್ ಫಾಸ್ಟ್, ಇದಕ್ಕೆ ಲಿಮಿಟೆಡ್ ಸ್ಟಾಪ್ಸ್ ಇರ್ತಾವ. ಇಲ್ಲಿ ಬೆಳಗಾವಿ ಬಿಟ್ಟಂದ್ರೆ ಡೈರೆಕ್ಟ್ ಧಾರವಾಡದಿಂದ ಹುಬ್ಳಿ ಬಿಟ್ಟಂದ್ರೆ ಡೈರೆಕ್ಟ್ ದಾವಣಗೆರೆಯಿಂದ ಅರಸೀಕೆರೆ ಬಿಟ್ಟಂದ್ರೆ ಡೈರೆಕ್ಟ್ ತುಮಕೂರು, ಯಶವಂತಪುರ, ಬೆಂಗಳೂರು, ಈ ರೀತಿ ಸ್ಟಾಪ್ಸ್ ಇರ್ತಾವೆ ಈ ಟ್ರೈನ್ಗೆ. ಬರೀ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತ ನಮ್ಮ ಕೋಚ್ ಬಂದ ಎಸ್3 ಒಳಗ ಕಂಟಿನ್ಯೂಸ್ ನೈಟ್ ಜರ್ನಿ ಮಾಡ್ಬೇಕಂದ್ರೆ ಅಪ್ಪರ್ ಸೀಟ್ ಬುಕ್ ಮಾಡ್ತಿರ್ತನು. ಅದಕ್ಕೆ ನಾ ಬುಕ್ ಮಾಡುವಾಗ RAC ಇತ್ತು, ಅದಕ್ಕಾಗಿ ಅಪ್ಪರ್ ಸೀಟ್ ಬುಕ್ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ನಮ್ಗೆ ಸೈಡ್ ಅಪ್ಪರ್ ಸೈಡ್ ಲೋವರ್ ಸೀಟ್ ಅಲಾಟ್ಮೆಂಟ್ ಆಗ್ಯಾವ ಇವತ್ತ. ಬರೀ ನಮ್ಮ ಸೀಟ್ಗೆ ಹೋಗೋಣ. ಇದು ನೋಡ್ರಿ ಇಂಟೀರಿಯರ್ ಬೆಳಗಾವಿ ಎಕ್ಸ್ಪ್ರೆಸ್ ಟ್ರೈನಿಂದ. ಸದ್ಯದಾಗಂತೂ ಎಲ್ಲ ಕ್ಲೀನ್ ಐತಿ. ಟ್ರೈನ್ ಡಿಪಾರ್ಟ್ ಆಗೈತ್ರಿ 9:14. 1 ನಿಮಿಷ ಡಿಲೇ ಆಗಿ ಟ್ರೈನ್ ಡಿಪಾರ್ಟ್ ಆಗತೈತಿ. ಬರೀ ಒಳಗೆ ಹೋಗೋಣ ಅಂತ. Express has arrived on platform number 1. ಪ್ಲಾಟ್ಫಾರ್ಮ್ ನಂಬರ್ 2 ನಿಂತೈತ್ರಿ ಮಿರಜ್ ಬೆಳಗಾವಿ ಪ್ಯಾಸೆಂಜರ್. ನಾವು ನಮ್ಮ ಊರಿಂದ ಇದೇ ಟ್ರೈನಿಗೆ ಬಂದೀವಿ. ನಾವೀಗ ಇಲ್ಲಿ ನಿಂತೈತಿ ನೋಡ್ರಿ ಬೆಳಗಾವಿ. ಇನ್ನು ನಮ್ಮ ಟ್ರೈನಿಂದ ನೆಕ್ಸ್ಟ್ ಸ್ಟಾಪ್ ಬಂದ ಧಾರವಾಡಕ್ಕೆ ಇದು ರೀಚ್ ಆಗೋ ಟೈಮ್ 11 ಗಂಟೆ 3 ನಿಮಿಷಕ್ಕೆ ರೀಚ್ ಆಕೈತಿ. ಅಲ್ಲಿವರೆಗೂ ಯಾವ ಸ್ಟಾಪ್ ಇಲ್ಲ. ಅದಕ್ಕೆ ನಿಮಗೆ ಧಾರವಾಡಕ್ಕೆ ಹೋಗಿ ಸಿಗ್ತಾನಂತ. ಈಗ ಬರೀ ನಮ್ಮ ಸೀಟ್ಗೆ ಹೋಗಿ ಊಟ ಮನೆಯಿಂದ ತಂದಿದ್ದೀವಿ, ಊಟ ಮಾಡೋಣ ಅಂತ. ಪ್ಯಾಸೆಂಜರ್ ಇವ ನಮ್ಮ ಸೀಟ. ಸೈಡ್ ಅಪ್ಪರ ಸೈಡ್ ಲೋವರ ಸೀಟ್ ನಂಬರ್ 31, 32. ಚಾರ್ಜಿಂಗ್ ಸಾಕೆಟ್ 2 ಅದಾವು. ಆಮೇಲೆ ಆ ಕಡೆ ಚಾರ್ಜಿಂಗ್ ಸಾಕೆಟ್ ಅಲ್ಲಿ 2 ಅದಾವು. ಸೀಟ್ ನೋಡ್ರಿ ಯಾವ ರೀತಿ ಐತೆ ಅಂತೇಳಿ. ನಮ್ಮ ಪ್ರಕಾಶ ಮನಿಂದ್ರ ಬದ್ನಿಕಾಯಿಗೆ ಚಪಾತಿ ಮತ್ತು ರೈಸ ತಂದನು. ಮತ್ತು ಹಾಲು ತಂದಿದ್ದೀವಿ. ಹಾಲು ಇಲ್ಲಿ ಬಾಟ್ಲಿದಾಗ ಅದಾವು. ಬರೀ ಊಟ ಮಾಡೋಣ ಅಂತ ಹೇಳಿ.
ಲೋಂಡಾ ಜಂಕ್ಷನ್ ಎಂಟ್ರಿ ಆಗತೈತಿ. ಆದರೆ ಇಲ್ಲಿ ಟ್ರೈನ್ ಸ್ಟಾಪ್ ಇಲ್ಲ. ಲೋಂಡಾ ಜಂಕ್ಷನನ್ನು ನಮ್ಮ ಟ್ರೈನ್ ಈಗ ಸ್ಕಿಪ್ ಮಾಡ್ತೈತಿ. ಲೋಂಡಾ ಜಂಕ್ಷನ್. ಲೋಂಡಾಕ ಜಂಕ್ಷನ್ ಯಾಕತ್ತಾರಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗತ್ರಿ ನಮ್ಮ ಹುಬ್ಳಿ ಬೆಂಗಳೂರು ಮೇನ್ ಲೈನ, ಒಂದು ಲೈನ್ ಹೋಗತಿ ನಮ್ಮ ಬೆಳಗಾವಿ ಮೀರಜ್ ಲೈನ, ಒಂದು ಲೈನ್ ಹೋಗತ್ರಿ ಮಡಗಾವ ಮತ್ತು ವಾಸ್ಕೋ ಲೈನ. ಅದಕ್ಕಾಗಿ ಲೋಂಡಾನ ಜಂಕ್ಷನ್ ಅಂತಾರ. ಮತ್ತು ಇದು ಒಂದು ದೊಡ್ಡ ಜಂಕ್ಷನ್ ಆಕೈತಿ. ಈ ಸ್ಟೇಷನ್ ಒಳಗೆ ನಮ್ಮ ಟ್ರೈನ್ ಆದಂಥ ನೈಟ್ ಕಿಂಗ್ ಇಲ್ಲಿ ಸ್ಟಾಪ್ ಇಲ್ಲ. ಬೋರ್ಡ್ ನೋಡ್ರಿ, ಟೈಮಿಗ 10:09 ಆಗೈತಿ. यात्रीगण कृपया ध्यान दें, गाड़ी संख्या 206 ಈಗ ನಮ್ಮ ಟ್ರೈನ್ ಧಾರವಾಡಕ್ಕೆ ಬಂದೈತ್ರಿ. ಧಾರವಾಡಕ್ಕೆ ಬರೋ ಟೈಮಿಂಗ್ ಇತ್ತು 11:03. ಆದರೆ ಟ್ರೈನ್ ಬಂದೈತ್ರಿ 11:34. ಅರ್ಧ ಗಂಟೆ ಡಿಲೇ ಆಗಿ ಬಂದೈತಿ. ಧಾರವಾಡ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬಂದು ರೀಚ್ ಆಗೈತಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ ನಮ್ದು ಹುಬ್ಳಿ. ಇದು ನೋಡ್ರಿ ಧಾರವಾಡ ರೈಲ್ವೆ ಸ್ಟೇಷನ್, ಪ್ಲಾಟ್ಫಾರ್ಮ್ ನಂಬರ್ 2. ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಬೆಂಗಳೂರು ವಯಾ ದಾವಣಗೆರೆ ಅರಸೀಕೆರೆ has arrived on platform number 2. ಟ್ರೈನ್ ಈಗ ಡಿಪಾರ್ಟ್ ಆಯಿತು ಧಾರವಾಡದಿಂದ. ಟ್ರೈನ್ ನಂಬರ್ 20654 ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಬಂದತ್ರಿ ಹುಬ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಕ. ಇಲ್ಲಿ ಬರೋ ಟೈಮಿಂಗ್ ಇತ್ತು 11:35. ಆದರೆ ಟ್ರೈನ್ ಬಂದತ್ರಿ 11:55. ಟೋಟಲ್ 20 ನಿಮಿಷ ಡಿಲೇ ಆಗಿ ಬಂದೈತಿ.
ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ ನಮ್ಮ ಟ್ರೈನಿಂದ ಇಲ್ಲಿಂದ ದಾವಣಗೆರೆ ಡೈರೆಕ್ಟ್, ಅಲ್ಲಿಂದ ಅರಸೀಕೆರೆ, ತುಮಕೂರು, ಯಶವಂತಪುರ ಈ ರೀತಿ ಸ್ಟಾಪ್ ಇರ್ತಾವೆ. ಇನ್ನು ಅವ ಎಲ್ಲ ಸ್ಟೇಷನ್ ನೈಟ್ ಬರೋದ್ರಿಂದ ನಿಮಗೆ ತೋರ್ಸೋಕ್ಕಾಗಂಗಿಲ್ಲ, ಇನ್ನು ಹೋಗಿ ಮನ್ಕೋಬೇಕಾಗತಿ. ಇಲ್ಲೇ ಬಾಜು ನೋಡ್ರಿ ಸಿಕಂದ್ರಾಬಾದ್ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ನಿಂತೈತ್ರಿ ಪ್ಲಾಟ್ಫಾರ್ಮ್ ನಂಬರ್ 2ರಾಗ. ನಮ್ಮ ಟ್ರೈನ್ ಬಂದೈತ್ರಿ ಪ್ಲಾಟ್ಫಾರ್ಮ್ ನಂಬರ್ 3 ಒಳಗೆ. ಇವತ್ತು ಟ್ರೈನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಟೋಟಲ್ 2.5 ತಾಸು ಡಿಲೇ ಆಗಿ ಬಂದೈತ್ರಿ. ಅಲ್ಲಿ ಮಿರಾಜ್ ಜಂಕ್ಷನ್ ದಾಟಿದ ತಕ್ಷಣ ಯಾವುದೋ ಒಂದು ಪ್ರಾಬ್ಲಮ್ ಆಗಿ 2.5 ತಾಸು ರಾಣಿ ಚೆನ್ನಮ್ಮ ಟ್ರೈನ್ ಲೇಟಾಗಿ ಬಂದೈತ್ರಿ. ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಪಾಸ್ ಆಗತೈತಿ ನೋಡ್ರಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಇದು ನೋಡ್ರಿ ಇವತ್ತು ಹುಬ್ಳಿಗೆ 11:55 ಅಂದ್ರೆ 12 ಗಂಟೆಗೆ ಟ್ರೈನ್ ಬಂದೈತ್ರಿ. ಈಗ ಹುಬ್ಳಿ ಜಂಕ್ಷನಿಂದ ಡಿಪಾರ್ಟ್ ಆಯಿತು. ಇನ್ನು ನಾಳೆ ಬೆಳಗ್ಗೆ 5:15 ನಾನು ನಿಮಗೆ ತುಮಕೂರು ರೈಲ್ವೆ ಸ್ಟೇಷನ್ ಒಳಗೆ ಸಿಗ್ತಾನೆ. ತುಮಕೂರು ಒಳಗೆ ಯಾಕೆ ಸಿಗ್ತಾನೆ ಅಂದ್ರೆ ನಾ ಈ ಟ್ರೈನ್ ಒಳಗೆ ತುಮಕೂರವರೆಗೂ ಮಾತ್ರ ಜರ್ನಿ ಮಾಡತ್ತೀನಿ, ಬೆಂಗಳೂರವರೆಗೂ ಮಾಡ್ತಾ ಇಲ್ಲ. ಯಾಕಂದ್ರೆ ಬೆಂಗಳೂರಿಗೆ ನಮ್ದು 11-12 ಗಂಟೆ ಕೆಲಸ ಐತಿ. ಅಷ್ಟು ಜಲ್ದಿ ಹೋಗಿ ಅಲ್ಲೇನು ಕೆಲಸ ಇರಂಗಿಲ್ಲ ಅಂತೇಳಿ ತುಮಕೂರು ಒಳಗಿಳಿದ ಅಲ್ಲಿ ಮಠಕ್ಕೆ ಹೋಗಿ ಸಿದ್ಧಗಂಗಾ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ನಾ ತುಮಕೂರು ಒಳಗೆ ಇಳಿದ್ಲಾಕತ್ತೀನಿ. ಅಲ್ಲಿ ನೋಡ್ರಿ ಯಾರೋ ಬರ್ತ್ಡೇ ಮಾಡ್ಕೊಳತ್ತಾರ, ಯಾಕಂದ್ರೆ ಟೈಮ್ 12 ಗಂಟೆ ಆಯ್ತೀಗ. ಟ್ರೈನ್ ಡಿಪಾರ್ಟ್ ಆಯಿತು ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಈಗ ಟೈಮ್ ಆಗೈತೆ ರೀ 12 ಗಂಟೆ 14 ನಿಮಿಷ. ಪ್ಲಾಟ್ಫಾರ್ಮ್ ನಂಬರ್ 6 ಮತ್ತು 7, 8 ಇಲ್ಲಿ ನೋಡ್ರಿ. ಅದಕ್ಕೆ ಇದನ್ನು ಜಗತ್ತಿನ ಅತ್ಯಂತ ಉದ್ದವಾದ ಪ್ಲಾಟ್ಫಾರ್ಮ್ ಹೊಂದಿರುವಂತಹ ರೈಲ್ವೆ ಸ್ಟೇಷನ್ ಅಂತೇಳಿ ಕರೀತಾರೆ. ಇಲ್ಲೇನು ಕಾಣತ್ತವ್ರಲ್ಲ ಇವ ಪ್ಲಾಟ್ಫಾರ್ಮ್ ನಂಬರ್ 6, 7 ಮತ್ತು 8. ಈಗ ನಮ್ಮ ಟ್ರೈನ್ 20654 ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದತ್ರಿ ತುಮಕೂರ್ಗೆ. ಇಲ್ಲಿ ಬರೋ ಟೈಮಿಂಗ್ ಇತ್ತು 5:28ಕ್ಕೆ, ಬಂದತ್ರಿ 5:38ಕ್ಕೆ. 10 ನಿಮಿಷ ಡಿಲೇ ಆಗಿ ಎಂಟ್ರಿ ಆಗೈತಿ. ಇಲ್ಲಿ ನೋಡ್ರಿ ಟ್ರೈನ್ ಈಗ ಸ್ಟೇಷನಿಂದ ಡಿಪಾರ್ಟ್ ಆಯ್ತು. ಈಗ ಇನ್ನು ಇದರದ ನೆಕ್ಸ್ಟ್ ಸ್ಟಾಪ್ ಬಂದ ಯಶವಂತಪುರ, ಅಲ್ಲಿಂದ KSR ಬೆಂಗಳೂರು. KSR ಬೆಂಗಳೂರಿಗೆ ಹೋಗಿ ರೀಚ್ ಆಕೈತ್ರಿ 7:30ಕ್ಕೆ. ನೋಡಿದ್ರಲ್ಲ ವಿಡಿಯೋ ಹೆಂಗಂತ ಹೇಳಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತುಮಕೂರ್ಗೆ ಎಂಡ್ ಮಾಡತ್ತೀನಿ, ಬೆಂಗಳೂರಿಗೂ ನಾನು ಜರ್ನಿ ಮಾಡ್ತಾ ಇಲ್ಲ.
ಇದನ್ನ ಬೆಂಗಳೂರವರೆಗೂ ಒಮ್ಮೆ ಪೂರ್ತಿ ಕಂಪ್ಲೀಟ್ ಜರ್ನಿ ತೋರಿಸ್ನಂತ ಈ ವಿಡಿಯೋ ಇಲ್ಲಿವರೆಗೂ ಇತ್ತು. ಈ ವಿಡಿಯೋ ಹೆಂಗೆ ಅನಿಸ್ತಾ ಹೇಳಿ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತಷ್ಟು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ.